ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ರಾಮಕೃಷ್ಣ ಅವರು ಆಂಧ್ರ ಪ್ರದೇಶದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/7/1974, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ಹಣಕಾಸಿನ ಸಮಸ್ಯೆ ಇದೆ, ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮಕೃಷ್ಣ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಅಂತ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಕಾಲವಶದಿಂದ ನಮಗೆ ಈ ತೊಂದರೆಗಳು ಉಂಟಾಗುತ್ತೆ. ಹೀಗಾಗಿ ನಿಮ್ಮದು ಸಿಂಹಲಗ್ನ, ಲಗ್ನದಿಂದ ಧನಾಧಿಪತಿ ಲಾಭಾಧಿಪತಿಯಾಗಿರತಕ್ಕಂಥ ಬುಧ ತುಂಬ ಚೆನ್ನಾಗಿದ್ದಾನೆ, ಲಾಭಸ್ಥಾನದಲ್ಲೇನೋ ಇದ್ದಾನೆ, ಮೌಢ್ಯತೆಯೂ ಇಲ್ಲ. ಆದರೆ ಕಾಲವನ್ನು ನೋಡೋಣ. ಈಗ ನೋಡಿ, ರಾಹು ದಶೆಯಲ್ಲಿ ತಮಗೆ ರಾಹು ಭುಕ್ತಿ ನಡೀತಾ ಇದೆ. 2025 ನವೆಂಬರ್ವರೆಗೆ ಈ ರಾಹು ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತಾನೆ. ಅವನು ಸುಖ ಸ್ಥಾನದಲ್ಲೇ ಇದ್ದಾನೆ, ಹೀಗಾಗಿ ಸುಖಕ್ಕೆ ಕತ್ತರಿ ಬೀಳುತ್ತೆ. ರಾಹು ಕೇತು ಇವರೆಲ್ಲಿರ್ತಾರೋ ಆ ಲಾಭದಲ್ಲಿದ್ದರೆ ಒಂದು ತೊಂದರೆ ಇಲ್ಲ, ಉಳಿದ ಹಾಗೆ ಯಾವುದೇ ಭಾವದಲ್ಲಿದ್ದರೆ ಸಾಮಾನ್ಯವಾಗಿ ತೊಡಕುಂಟಾಗುತ್ತೆ. ಈ ಕಾರಣದಿಂದಾಗಿ ನೀವು ನೋಡಿ, ರಾಹುದು ಕಳಿಬೇಕು, ಆಮೇಲೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಆಮೇಲೆ ಗುರು ಪ್ರಾರಂಭವಾಗುತ್ತೆ. ಹೀಗಾಗಿ ಈ 2026ವರೆಗೆ ನಿರೀಕ್ಷಿಸಬೇಕು, ಸಮಾಧಾನ ಬೇಕು. ಕಾಲ ಎಲ್ಲವನ್ನು ನಮಗೆ ಸುಲಭಕ್ಕೆ ತಂದು ಕೊಡೋದಿಲ್ಲ, ಕಾಯಿಸಿ ನಮಗೆ ಸಮಾಧಾನದ ಒಂದು ಫಲವನ್ನು ಕೊಡುತ್ತೆ. ಹೀಗಾಗಿ ನೀವು ಕಂಗಾಲಾಗಬೇಡಿ, ಏನಪ್ಪ ಹೀಗಾಯ್ತಲ್ಲ ಪರಿಸ್ಥಿತಿ ಅಂತ ಆತಂಕ ಮಾಡ್ಕೋಬೇಡಿ. ಈಗ ತತ್ಕಾಲದಲ್ಲಿ ನೀವು ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ನೀವು ಪ್ರತಿ ಮಂಗಳವಾರ ಒಂದು ಪಂಚಾಮೃತ ಸೇವೆ ಮಾಡಿಸಿ, ನಿಮಗೆ ತಟ್ಕೊಳ್ಳೋ ಶಕ್ತಿ ಬರುತ್ತೆ. ಜೊತೆಗೆ ಒಂದು ದಾರಿಯೂ ಗೊತ್ತಾಗುತ್ತೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ತುಂಬ ಸಹಕಾರವಾಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ತಿಲೇಶ ಅವರು ಅಂಕೋಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/5/1975, ಸಮಯ 9:30 ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಮನೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ತಿಲೇಶ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮನೆಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಅಲ್ವಾ. ಜಾತಕವನ್ನು ನೋಡೋಣ. ನೋಡಿ, ಇದು ಧನುರ್ಲಗ್ನ ತಮ್ಮದು. ಲಗ್ನಾಧಿಪತಿ ಕುಜನ ಜೊತೆಗಿದ್ದಾನೆ. ಈಗ ಪ್ರಸ್ತುತ ಸ್ವಕ್ಷೇತ್ರದಲ್ಲಿದ್ದಾನೆ, ಅಂದರೆ ಮೀನರಾಶಿಯಲ್ಲಿದ್ದಾನೆ, ತೊಂದರೆ ಇಲ್ಲ. ಈಗ ಕೇತು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ. ನೋಡಿ, ಮೇವರೆಗೆ ಚಂದ್ರನ ಕಾಲ ನಡೆಯುತ್ತೆ ನಿಮಗೆ. ಶುಕ್ಲ ಪಕ್ಷದ ಚಂದ್ರ ಸಾಮಾನ್ಯವಾಗಿ ತೊಡಕು ಉಂಟು ಮಾಡಲ್ಲ, ಆದರೆ ಅವನು ಅಷ್ಟಮಾಧಿಪತಿ. ಈ ಕಾರಣದಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಏಕೆಂದರೆ ಕುಜನ ದೃಷ್ಟಿಯೂ ಇದೆ ಚಂದ್ರನಿಗೆ. ಈ ಕಾರಣದಿಂದಾಗಿ ನೀವು ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅಲ್ಲಿ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕವನ್ನು ಮಾಡಿಸಿ, ಸ್ವಲ್ಪ ತೀರ್ಥ ಸೇವನೆ ಮಾಡಿ, ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಪ್ರತಿ ದಿವಸ, ಅಥವಾ ಚಂಡಿ ಕವಚ ಆಗಬಹುದು. ಇದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ, ಸರಿ ಹೋಗುತ್ತೆ. ಮೇನಂತರದಲ್ಲಿ ಅನುಕೂಲ ಆಗುತ್ತೆ, ಆತಂಕ ಬೇಡ. ಇನ್ನು ಮನೆ ಬಗ್ಗೆ ಸಂಬಂಧಿಸಿದ ಹಾಗೆ ನಿಮಗೆ ಯಾವಾಗ ಅನುಕೂಲ ಆಗುತ್ತಪ್ಪ ಅಂತಂದರೆ ನೋಡಿ, 2025 ನವೆಂಬರ್ ನಂತರ ಮನೆ ನಿರ್ಮಾಣಕ್ಕೆ ನಿಮಗೆ ಸುಲಭ ಆಗುತ್ತೆ. ಆಗ ಚತುರ್ಥಾಧಿಪತಿ ಕಾಲ ಶುರುವಾಗುತ್ತೆ. ಆಗ ಕ್ಷೇತ್ರ ಗೃಹಂ ನೂತನಮರ್ಥ ಸಿದ್ಧಂ ಸ್ಥಾನ ಪ್ರಶಸ್ತಂ ಸುಖೇಶದಾಯಿ, ಅವನ ಟೈಮ್ ಬರಬೇಕು. ಹೀಗಾಗಿ ಕಾಯಬೇಕು. ನವೆಂಬರ್ 2025 2026 ಕಟ್ತೀರಾ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಾಜಶೇಖರ್ ಅವರು ಕುಣಿಕಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/12/1999, ಸಮಯ 5:30 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜಶೇಖರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ, ಲಗ್ನದಲ್ಲಿ ರವಿ ಇದ್ದಾನೆ, ಒಳ್ಳೆಯದು. ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ, ಒಳ್ಳೆಯದು. ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ, ಅವನು ಲಾಭಾಧಿಪತಿ. ನೋಡಿ, ಏನು ಆತಂಕ ಮಾಡ್ಕೋಬೇಡಿ. ಆರೋಗ್ಯದ ಕಾರಣದಿಂದಾಗಿ ಏನು ಆತಂಕ ಮಾಡ್ಕೊಳ್ಳೋದು ಬೇಡ. ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳನ್ನು ವಿಷ್ಣು ಸನ್ನಿಧಾನಕ್ಕೆ ಕೊಡಿ, ಅದು ತುಂಬ ಸಹಾಯವಾಗುತ್ತೆ, ಅಷ್ಟು ಸಾಕಾಗುತ್ತೆ. ಇನ್ನು ವೃತ್ತಿ ಸಂಬಂಧಿ ನಿಮಗೆ ತುಂಬ ಅನುಕೂಲಕರವಾಗಿದೆ, ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಈ ಕಾಲ ಮುಗಿಬೇಕು, 2026 ಜನವರಿ ಕಳಿಬೇಕು ನಿಮಗೆ. ಆಮೇಲೆ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ, ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಒಳ್ಳೆಯ ಸ್ಥಿರತೆ ಬರುತ್ತೆ. ಆದರೆ ಅಲ್ಲಿವರೆಗೆ ಇನ್ನೂ 2 ವರ್ಷ ನಿಮಗೆ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ಇರಿ, ಅನುಕೂಲ ಆಗುತ್ತೆ, ಕಂಗಾಲಾಗಬೇಡಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ವೀಣಾ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/3/1999, ಸಮಯ 5:30 ಬೆಳಗ್ಗೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವೀಣಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕುಂಭ ಲಗ್ನದಿಂದ ಸಪ್ತಮ ಅಂದರೆ ವಿವಾಹದ ಅಧಿಪತಿ ರವಿ ಉಚ್ಚಾಭಿಲಾಷಿ, ತುಂಬ ಒಳ್ಳೆಯದು, ದ್ವಿತೀಯದಲ್ಲಿದ್ದಾನೆ. ಪ್ರಸ್ತುತ ಕಾಲ ನೋಡಿದ್ರೆ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ ಕಳೆದ ಶುಕ್ರ ಪ್ರಾರಂಭವಾಗಿದೆಯಲ್ಲ, ಈಗ ಅನುಕೂಲ ಆಗುತ್ತೆ. ವಿವಾಹಕ್ಕೆ ಈಗ ಅವಕಾಶದ ದಿನಗಳೇ, ಸಂಶಯ ಇಲ್ಲ. ಅದರಲ್ಲಿ ಒಂದು ಕುಜಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ತುಂಬ ಶುಕ್ರಾತ ಸಪ್ತಮದಲ್ಲಿ ಕುಜ ಇದ್ದರೂ ಅದು ಸ್ವಲ್ಪ ದೋಷಕಾರಿ ಅಂತ ಶಾಸ್ತ್ರಗಳು ಹೇಳುತ್ತೆ. ಈ ಕಾರಣದಿಂದ ಒಂದು ಸಣ್ಣ ಪ್ರಮಾಣದ ದೋಷ ಅದು. ಹೀಗಾಗಿ ಕುಜಶಾಂತಿ ಒಂದು ಮಾಡಿಸಿ, ಈಗ ಕಾಲ ಪ್ರಾರಂಭವಾಗಿದೆ, ವಿವಾಹಕ್ಕೆ ಯೋಗ್ಯವಾದ ಕಾಲ ಶುರುವಾಗಿದೆ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಾಘವೇಂದ್ರ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/4/1971, ಸಮಯ 8:35 ಬೆಳಗ್ಗೆ. ಅವರ ಪ್ರಶ್ನೆ ಆರೋಗ್ಯ ಮತ್ತು ವ್ಯವಹಾರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಾಘವೇಂದ್ರ ಅವರ ಪ್ರಶ್ನೆ ಆರೋಗ್ಯ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಹೇಗಿದೆ ಪ್ರಸ್ತುತ ಅಂತ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಕರ್ಮಸ್ಥಾನದಲ್ಲಿರೋದು ಒಳ್ಳೆಯದು. ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಗುರು ಶುಕ್ರರು ಇಬ್ಬರು ನಿಮಗೆ ಅನುಕೂಲಕರವಾಗಿದ್ದಾರೆ, ಆದರೆ ಪರಸ್ಪರ ವಿರೋಧಿಗಳು. ಈ ಕಾರಣದಿಂದಾಗಿ ಸ್ವಲ್ಪ ಅಲ್ಲಿ ದಶೇಶ ಶತ್ರೋರರಿಗೇಹ ಭಾಜೋ ಲಗ್ನೇಶ ಶತ್ರೋರಪಿವಾತ ಭುಕ್ತೋ ಶತ್ರೋರ್ ಭಯಂ ಅಂತ ಹೇಳುತ್ತೆ, ಸ್ಥಾನ ಭಯ ಅಂತ ಹೇಳುತ್ತೆ. ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇದೆ. ಈಗ ಗೋಚಾರದಲ್ಲಿ ಅಟ್ ಪ್ರೆಸೆಂಟ್ ಕೂಡ ಶುಕ್ರನ ಕಾಲ ಚೆನ್ನಾಗಿರೋದರಿಂದಾಗಿ ಆತಂಕ ಮಾಡ್ಕೋಬೇಡಿ. ಒಂದು ಲಲಿತಾ ಸಹಸ್ರನಾಮ ಪಾರಾಯಣ, ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ವ್ಯವಹಾರಗಳಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಲಲಿತಾ ಸಹಸ್ರನಾಮ ಹೇಳಿಕೊಂಡು ವ್ಯವಹಾರ ಸ್ಥಳಕ್ಕೆ ಹೋಗಿ ಕೆಲಸಗಳನ್ನು ಶುರು ಮಾಡಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.